ನಾನು ಗಮನಿಸಿದ್ದೀನಿ ಮಕ್ಕಳಲ್ಲೂ ಕೂಡ ಅದು ಆ ಪುಟ್ಟ ಮಕ್ಕಳಿನ್ನು ಪುಟ್ಟಾಣಿಯವರಿನ್ನು ಶರತ್ಗೂ ಬಗ್ಗೆ ಗೊತ್ತಿಲ್ಲ ಅಷ್ಟೇ ನಮಗೆ. ಅದು ಬಿಟ್ಟರೆ ಎಲ್ಲ ಮಕ್ಕಳಲ್ಲೂ ಕೂಡ ಅದಿದೆ. ಹಾಗಾಗಿ ಈ ನಿಜವಾಗ್ಲೂ ಎಲ್ಲರೂ ಋಷಿ ಮುನಿಗಳ ಸಮಾನ. ನಿಮ್ಮೆಲ್ಲರಿಗೂ ನಾವು ನಮಸ್ಕಾರ ಮಾಡ್ತೀವಿ. ಅದು ಪ್ರೂವ್ ಆಗಿರೋದ್ರಿಂದ ಮತ್ತೆ ನಾವೆಲ್ಲ ನೋಡ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮನ್ನು ಖಂಡಿತ ಕಾಪಾಡುತ್ತೆ. ನೀವು ನಮಗೂ ಮಾತ್ರ ಮಾಡಿ ಅಂತ ಯಾರು ಕೇಳಲ್ಲ. ಎಲ್ಲರೂ ಸಿನಿಮಾ ಹೇಳಿದ್ರು, ಮಾಧ್ಯಮ ಹೇಳಿದ್ರು, ಇದು ಸಫೇದ್ ಉದ್ದಾನ ಕ್ವಶನ್ ಹೇಳಿದ್ರು. ಅಮ್ಮ ಆಶೀರ್ವಾದ ಹೇಳ್ಬೇಕಾದ್ರೆ ಎಲ್ಲರೂ ಒಳ್ಳೇದಾಗಲಿ ಅಂತ ನಾವು ಹೇಳ್ತೀವಿ. ಹಾಗಾಗಿ ಎಲ್ಲರೂ ಬಂದಿರೋದು ತುಂಬಾ ಸಂತೋಷ ಆಯಿತು. ಸ್ವಲ್ಪ ಭಯ ಇತ್ತು. ನಾವೆಲ್ಲ ಮೀಟಿಂಗ್ ಮಾಡಿದಾಗ ಯಾಕೆ ಮನೆಗಳಲ್ಲಿ ಬೇಡ ಮನೇಲಿ ಮಾಡಿದ್ರೆ ಮತ್ತೆ ಇನ್ಯಾರಾದ್ರೂ ಕೇಳ್ತಾರೆ, ಈ ಥರದ ಮಾತುಗಳೆಲ್ಲ ಬಂತು. ಇವತ್ತು ನಡೆಯೋ ತನಕ ಸ್ವಲ್ಪ ಭಯ ಇತ್ತು. ಆದರೆ ಇವತ್ತು ದೇವ್ರು ಎಷ್ಟು ದಯೆ ತೋರಿಸಿದ್ದಾರೆ ಅಂದರೆ, ಪ್ರಾಬಬ್ಲಿ ಎಷ್ಟೋ ವರ್ಷಗಳಾದ್ಮೇಲೆ ಇಡೀ ತಂಡ 100% ಅಟೆಂಡೆನ್ಸ್. ಈ ಸಂದರ್ಭನ ಯಾವ ಕಾರಣಕ್ಕೂ ತಪ್ಪಿಸಬಾರ್ದು. ಯಾವುದೇ ಏನೇ ಕಾರಣ ಆಗೋಗ್ಲಿ, ಬೇಕಾದ್ರೆ ಬಂದು ಕಪಾಳಕ್ಕೆ ಒಂದು ಬಾರಿಸ್ಬಿಡಿ, ಎಲ್ಲರೂ ಮುಂದೆ ಪರವಾಗಿಲ್ಲ, ಅದು ಬರ್ಬೇಕು. ನಾನು ರೆಡಿ ಇದ್ದೀನಿ, ಎಲ್ಲ ಎಲ್ಲಿ ಸಮಾರಂಭ ಅಲ್ಲಿ ಬಂದು ಬಾರಿಸ್ಬೇಕಾದ್ರೆ ಅದಕ್ಕೋಸ್ಕರ ಬರ್ಬೇಕು. ಬರ್ತೆ ಅಂತೂ ಇವಾಗ ನೋಡಿ ಒಬ್ಬರು ಬರ್ತಾ ಇದ್ರೆ ಎಷ್ಟು ಕೊರತೆ ಇರುತ್ತೆ, ತುಂಬಾ ಕೊರತೆ ಆಗ್ಬಿಡುತ್ತೆ. ಇವಾಗ ಎಲ್ಲರೂ ಬಂದಿರೋದು ಪ್ರತಿಯೊಬ್ಬರಿಗೂ ರಜನಿಯಾಗಿ ಜಿಗಿಡಿದ್ದಾಳೆ. ಅದು ಬಂದು ಪ್ರಜ್ಞಾ ಪಾಪ ಹುಷಾರಿಲ್ಲ, ಆ ಮಗುನು ಹೇಳ್ಕೊಂಡು ಬಂದು ಹೋಗಿದ್ದಾರೆ. ಯಾರ ಹೆಸರು ನಾನು ಹೇಳಲ್ಲ, ಎಲ್ಲರೂ ಬಂದಿರೋದು ತುಂಬಾ ಸಂತೋಷ. ಇದನ್ನೇ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಇದು ನಮ್ಗೆ ಸಿಕ್ಕಿರೋ ಪುಣ್ಯ ಯಾರ ಮನೆಯಲ್ಲಿ ಇದೆ, ಯಾರು ಕ್ಯಾರೆ ಅಂತ ಅನ್ಕೊಂಡು ಅಂಥದ್ರಲ್ಲಿ ನಾವು ಇಷ್ಟು ಚೆನ್ನಾಗಿ ಹಬ್ಬದಾದ ಯಾವ ಮುಹೂರ್ತದಲ್ಲಿ ಇದನ್ನೆಲ್ಲ ಶುರು ಮಾಡಿದ್ರು ಗಟ್ಟಿಯಾಗಿ ನಡೀತಾ ಇದೆ. ಇಲ್ಲ ನಾವು ಸಂಕಲ್ಪ ಮಾಡ್ಕೊಂಡು ನಡೆಯುವಂಥದ್ದಲ್ಲ. ಆ ಮಹಾನ್ ಭಾವದ ಹೆಜ್ಜೆಗಳಲ್ಲಿ ನಾವು ನಡಿಬೇಕು ಅನ್ನೋದನ್ನ ಕರ್ತವ್ಯ ಮಾಡ್ಕೊಂಡ್ರೆ ವಿಶೇಷವಾಗಿ ಒಂದು ವಿಡಿಯೋ ಮಾಡಿದ್ದಾರೆ. ಅಣ್ಣತಮ್ಮಂದಿರ ಹಬ್ಬ ಆಗಿನಿಂದ ಅದು ನಮಗೆ ಇದು ರಣಗೋಟು ಕಂಪೈಲೇಷನ್ ಮಾಡಿದ್ದಾರೆ. ಅದನ್ನ ಒಂದು 15 ನಿಮಿಷ ಬಾಬಾ ಇದ್ದಾರೆ ನೋಡ್ಬಿಡ್ತೀರಾ. ಎಲ್ಲ ಫ್ಲೋರ್ಸ್ ನಿಮ್ದು, ಈ ಫ್ಲೋರು ನಮಗೋಸ್ಕರ ಮಾಡಿರೋ ಬೆಳಕುಗೊಂದು ಓಪೋಡ್. ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು. ಈ ಮಾತು ಜ್ಞಾಪಕ ಇಟ್ಕೊಂಡು ನಮ್ದು ಗ್ಯಾರಂಟಿ ನಮ್ದು ಬೇಕರಿ ಪಾರ್ಟಿ ಪ್ರತಿ ವರ್ಷ ಬರಬೇಕು ಅಂತ ಪ್ರತಿ ವರ್ಷ 20 ತಿಂಗಳು ಕೈ ನೆಕ್ಸ್ಟ್ ಇಯರ್ ಆರ್ಸಿಬಿ ಫೈನಲ್ಸ್ ಬರುತ್ತಲ್ಲ, ಎಲ್ಲ ನೋಡೋಣ. ಆರ್ಸಿಬಿ ಫೈನಲ್ಸ್ ಬರೋಣ.
ಹೇಳಿ. ಇಲ್ಲ ಮೊನ್ನೆ ಮಾತ್ರ ಇನ್ನ ಯಾರು ಬರೋರಿದ್ದಾರೆ ಅಂತ ನೋಡ್ತಾರೆ. ನಾವೆಲ್ಲ ಟೈಮ್ ತಿಳ್ಕೊಳ್ತಾರೆ. ಅದು ಸೆಂಟ್ರಲ್ ಇದ್ದಾರೆ ಬಾಬಾ, ಅವರು ಒಂದ್ ನಿಮಿಷ ಎಲ್ಲರೂ ನೋಡಿದ್ರ ಏನ್ ಪುಟ್ಟಣಿಲ್ಲ ನಿಮ್ಮ ಅಪ್ಪ ಅಮ್ಮ ಎಲ್ಲ ಇದ್ದಾರ ಗೊತ್ತು ಸಿಗ್ತಾರೆ ನಿಮ್ಗೆಲ್ಲ ನಾನು ಆಕ್ಚುಲಿ ಅಂಟಮನ್ನು ಮಾತ್ರ ಫೋಕಸ್ ಮಾಡಬೇಕು ಅಂತ ತಗೊಂಡೆ. ಇವಳು ನವ್ಯ ಹೇಳಿದಂಗೆ ಅವ್ರದ್ದು ಗ್ಯಾಂಗ್ ಸಿಕ್ಕಿಲ್ಲ ನನಗೆ, ಆಮೇಲೆ ಸೃಜನ್ ಅವ್ರ ಗ್ಯಾಂಗ್ ಸಿಕ್ಕಿಲ್ಲ, ಆಮೇಲೆ ನಿತ್ಯ ಅವ್ರದ್ದು ಸಿಕ್ಕಿಲ್ಲ. ಅದಕ್ಕೆ ಏನ್ ಮಾಡಿದೆ, ಎಲ್ಲ ಮಿಕ್ಸ್ ಮಾಡ್ಬಿಟ್ಟೆ. ಎಲ್ಲ ಮಾವಂದ್ರೆಲ್ಲ ಇದ್ದಾರೆ, ಚಿಕ್ಕಮ್ಮಂದ್ರೆಲ್ಲ ಇದ್ದಾರೆ, ರಾಮ್ ಅವ ಸಿಕ್ಕಿಲ್ಲ ನನಗೆ. ಅದಕ್ಕೆ ನಮ್ಮ ಮದ್ವೆ ಫೋಟೋ ಹಾಕ್ಬಿಟ್ಟೆ. ಸೊ ಯಾರನ್ನು ಮಿಸ್ ಮಾಡಲೇಬಾರ್ದು ಅನ್ಕೊಂಡು ಎಲ್ಲರನ್ನೂ ಕವರ್ ಮಾಡಿದ್ದೀನಿ. ಸಪೋಸ್ ಯಾರಾದ್ರೂ ಮಿಸ್ ಆದ್ರೆ ದಯವಿಟ್ಟು ನನ್ನ ಫೋಟೋಸ್ ಕಳಿಸಿ ಇದನ್ನ ಮತ್ತೆ ಜಾಯಿನ್ ಮಾಡ್ತೀನಿ. ಎಲ್ಲರೂ ಕೆಳಗೆ ಹೋಗೋಣ. ಎಲ್ಲರೂ ಕೆಳಗೆ ಹೋಗೋಣ. ಕೆಳಗಡೆ ಚೆನ್ನಾಗಿದ್ರೆ ಮೇಲೆ ಹೋಗೋಣ. ಕೆಳಗಡೆ ಬ್ಲೂ ಕಲರ್ ಇದು ಕವರ್ ಹಾಕಿದೀವಿ.
ಇರಬೇಕು. ಈ ಮಂದಿ ಎಲ್ಲರೂ ಬರಬೇಕು. ನಾನೇ ಕರ್ಕೊಂಡು ಹುಷಾರ್ ತ್ರಿಷಾ, ಸೌಮ್ಯ, ವಾಣಿ, ವಾಣಿ, ಜಯಂತಿ, ಕಾವೇರಿ, ವಾಣಿ, ಜಯಂತಿ, ವಾಣಿ. ಕಾಫಿ ಬೇಕಾದವರು ಕೇಕ್ ಕಟ್ ಮಾಡಿದ ತಕ್ಷಣ ಗಿಡ ಹೋಗ್ಬೇಕು. ಕಾಫಿ ಬರಲ್ಲ. ಬರಬೇಕಾಗಿದೆ. ಕೇಳಿಸ್ತಾ ಇದೆ. ಜೈ ಶ್ರೀರಾಮ್. ಬಾಕಿ ಹೋಯ್ತಂತೆ. ಉಪ್ಪಿನ ಬೊಂಬೆ ಉಪ್ಪು ಶ್ರೀಲಕ್ಷ್ಮಿ ಒಂದು ಉಪ್ಪಿನ ಬೊಂಬೆ ಇತ್ತಂತೆ. ಏನು ಉಪ್ಪಿನ ಬೊಂಬೆ ಉಪ್ಪಿನ ಬೊಂಬೆ ಇತ್ತು. ಅದು ವಾಕಿಂಗ್ ಹೋಯ್ತಂತೆ. ಎಂತ ಉಪ್ಪಿನ ಬೊಂಬೆ ಸಮುದ್ರದ ಬರೋ ಗಾಳಿ ಉಪ್ಪು ಬಂದಿದೆ. ಅದು ಹಾಗೆ ಹೊಂದಿದೆ ಅಂತ ಗೊತ್ತಾಯ್ತು ಅದಕ್ಕೆ. ಹಾಗೆ ಹೋಗ್ತಾ ಹೋಗ್ತಾ ಹಾಗೆ ಹೋಗ್ತಾ ಹೋಗ್ತಾ ಸಮುದ್ರದ ಹತ್ತಿರಕ್ಕೆ ಹೋಯ್ತು. ಕಾಲು ಜಾಸ್ತಿ ಬಿಡ್ತು. ಕಾಲು ಜಾಸ್ತಿ ಸಮುದ್ರಕ್ಕೆ ಬಿಡ್ತು. ಏನಾಯ್ತು? ಉಪ್ಪಿನ ಬೊಂಬೆ ಸಮುದ್ರದಿಂದ ಆಚೆಗೆ ಹೋಗ್ತಾ ಇತ್ತು. ನನ್ನ ಹಾಗೆ ಇನ್ನೇನೋ ಇದೆಲ್ಲ ಇನ್ನೊಬ್ಬರು ಯಾರು ಇದಲ್ಲ ಅಂತ ಅನ್ನಿಸ್ತು ಆ ಗಾಳಿಗೆ. ಹತ್ರ ಹೋಗ್ತಾ ಹೋಗ್ತಾ ಜಾರಿ ಸಮುದ್ರದಲ್ಲಿ ಬಿದ್ದೋಯ್ತು. ಏನಾಯ್ತು? ನಿಜ ಕರೆಕ್ಟ್ ಆಗಿಲ್ಲ.
ಸಮುದ್ರದಲ್ಲಿ ಬಿದ್ದೋಯ್ತು. ಬಿದ್ದ ತಕ್ಷಣ ಬೊಬ್ಬೆ ಕೈಗೆ ನೀರಾಗಿ ಹೋಗ್ತು. ಇದನ್ನ ನಾನು ನಮ್ಮ ಒಂದೇ ಮಾತ್ರಕ್ಕೆ ಸಮನ್ವಯ ಮಾಡಬೇಕು ಅಂತೀನಿ. ನೀವು ಯಾರಾದ್ರೂ ಹೇಳಿ ಹೇಗೆ ಮಾಡಬೇಕು? ನಾವೆಲ್ಲ ಒಪ್ಪಿಂದೇವರು ಹಾ ಈ ಒಂದು ಒಂದೇ ಮಾತ್ರವನ್ನು ಸಮುದ್ರಕ್ಕೆ ಸೇರಿದ್ದೀವಿ. ನೋಡಿದ್ರೆ ಕರೆಕ್ಟಾಗಿ ಹೇಳ್ಬೇಕು. ಹಾ? ಕರೆಕ್ಟಾಗಿ ಹೇಳ್ಬೇಕು. ಸಮುದ್ರ ಅಂತ ಹೇಳಿದೆ ನಾನು, ನದಿ ಅಂತ ಹೇಳಿಲ್ಲ. ಯಾಕೆಂದ್ರೆ ನದಿಗೆ ಹುಟ್ಟಿರುತ್ತೆ, ಒಂದು ಕೂಡ ಹೋಗ್ಬಾರ್ದು. ಆದರೆ ಸಮುದ್ರ ಇಂಥ ದಿವಸ ಹುಟ್ಟುಕೊಂತ ಇಲ್ಲ. ಗಂಗೆಗೆ ಹುಟ್ಟಿದೆ, ಯಮುನೆಗಿದೆ, ಅತ್ಯಂತ ಸಮೀಪ. ನಮ್ಮ ಅತ್ಯಂತ ಎಲ್ಲ ಗಂಗೆ ಯಮುನೆ ಸರಸ್ವತಿ ಎಲ್ಲ ಒಂದು ಬಂದಿತ್ತು ನದಿ ಯಾವುದು? ನರ್ಮದಾ ನದಿ ಫಸ್ಟ್ ಹುಟ್ಟಿದ ನದಿ ಮತ್ತು ತುಂಬ ಭಾರತ ದೇಶದಲ್ಲೇ ಅತ್ಯಂತ ಉದ್ದವಾಗಿ ಹರಿಯುವಂಥ ನದಿ ಕೂಡ ಅದೇನೆ. ಅದು ಕೂಡ ಜಲದಿನ ಸಮುದ್ರಕ್ಕೆ ಇರಲ್ಲ, ಸಮುದ್ರಕ್ಕೆ ಆರಾಮಿಲ್ಲ, ದಿನಾಂಕಿಲ್ಲ, ಯಾವಾಗಲೂ ಇರುವಂಥದ್ದು. ಹಾಗಾಗಿ ಸಂಸಾರ ಬಂಧನ ಅಂತ ಯಾವಾಗಲೂ ಸಂಸಾರ ಸಾಗರಕ್ಕೆ ಹೋಲಿಸ್ತಾರೆ. ಯಾಕೆಂದ್ರೆ ಇದು ಅನಾದಿ. ನಾವು ಕಂಡಂಗೆ ಅದೇ ಟೈಮ್ ಮಾಡಿದ್ರು, ಅವ್ರು ಹಿಂದೆ ಹೇಗೆ ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ಅದು ಮಾಡ್ತಿರ್ಲಿಲ್ವಾ? ಇಲ್ಲ, ಮಾಡ್ತಾ ಇದ್ರು ಅಂದ್ರೆ ಮಾಡ್ಕೊಂಡ್ಬಂದಂತ ಇವೆಲ್ಲ ಇದು ಹುಟ್ಟಿದಾಗಿಂದೇ ಮಾಡ್ಕೊಂಡ್ಬಂದಿರುವಂತ ಒಂದು ಹಬ್ಬ ಇದು. ಈಗ ನಾವು ದೂರ ಒಂದು ಮನೇಲಿ 4-5 ಜನ ಚಿಕ್ಕಪ್ಪ ದೊಡ್ಡಪ್ಪ ಸೋದರ ಮಾವರೆಲ್ಲ ಇಟ್ಕೊಂಡು 40 ಜನ 50 ಜನ ಇರುವಂತ ಮಕ್ಕಳು ಇವತ್ತು ಇದ್ದಾವೆ. ನಾವು ಹಾಗೆ ನಮ್ಮ ಮನೇಲಿ ಚೆನ್ನಾಗಿ ಹಾಕಿದ್ರೆ 40 ತಟ್ಟೆ ಹಾಕಿದ್ದಾನೆ ನೋಡ್ತೀವಿ. ಚೆನ್ನಾಗಿ ತಟ್ಟೆ ಹಾಕಿದ್ರೆ 40 ತಟ್ಟೆ ಹಾಕೋದು. ಅಲ್ಲಿ ಕಾಫಿ ಮಾಡ್ತಾ ಇದ್ರೆ ಇವತ್ತು ನಾವು ಅನೇಕ ಮಾಡೋಕ್ಕಾಗಲ್ಲ. ಊರಪ್ಪ ಮಾಡೋ ಕಾಫಿ ಬೆಳಿಗ್ಗೆ 4 ಗಂಟೆಗೆ 5 ಗಂಟೆಗೆ ಊರಪ್ಪ ಮಾಡೋ ಕಾಫಿ ಕುಡಿಬೇಕಾಗಿತ್ತು. ಅಲ್ಲಿ ಕೂಡ ಅದು ದೊಡ್ಡ ಸಮುದ್ರನೇ. ಇನ್ನೊಬ್ಬರು ನನ್ನ ಉಪನ್ಯಾಸಕರು ಹೇಳ್ತಾ ಇದ್ರು, ಸಂಸಾರವನ್ನ ಸಾಗರಕ್ಕೆ ಯಾಕೆ ಹೋಲಿಸ್ತಾರೆ? ಸಿಹಿಯಾದ ಒಂದು ನದಿ ಹೋಲಿಸ್ಬಾರ್ದ, ಪವಿತ್ರವಾದ ಗಂಗೆಗೆ ಹೋಲಿಸ್ಬಾರ್ದ? ನೋಡಿ, ಸಮುದ್ರದಲ್ಲಿ ಎಲ್ಲಾದ್ರೂ ಹೋಗಿದ್ದೀವೋ, ಎಲ್ಲರೂ ಒಂದು ಕುಡಿದ್ರು ಉಪ್ಪಾಗಿ ಇರುತ್ತೆ ಕಣ್ರಿ. ಅದಕ್ಕೋಸ್ಕರ ಸಂಸಾರದಲ್ಲಿ ಇದು ಆನಂದ ಎಲ್ಲಿ ನೋಡೋದು ದಿನ ಒಂದು ಇರುತ್ತೆ, ಕಿರಿಕಿರಿ ಇರುತ್ತೆ. ಅದಕ್ಕೋಸ್ಕರ ಸಮುದ್ರಕ್ಕೆ ಹೋಲಿಸಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ ಹಾಗಲ್ಲ ಸ್ಟೂಡೆಂಟು, ಇಷ್ಟು ನದಿಗಳು ಇಷ್ಟು ಸಿಹಿ ನೀರುಗಳು ಬಂದು ತನ್ನತನ ನಾನು ಬಿಟ್ಕೊಟ್ಟಿಲ್ಲ. ಉಪ್ಪಿಲ್ಲದೆ ರುಚಿ ಇಲ್ಲ ಅಂತ ನಾನು ಕೇಳಿದ್ದೀನಿ. ಅದು ಭೂಮಿ ಮೇಲೆ ಎಷ್ಟು ಪ್ರಾಣಿಗಳು ಜೀವಚಾರಗಳು ಇದ್ದಾವೆ, ಅದಕ್ಕೆ 10ರಷ್ಟು ನಾನು ಒಡಲಲ್ಲಿ ಇಟ್ಕೊಂಡಿದ್ದೆ ಸಾಗರ. ಅದು ಸಂಸಾರ, ಅದು ಸಂಸಾರ. ನದಿ ಇವತ್ತು ಜೊತೆ ನಾಳೆ ಇರಲ್ಲ ಅಲ್ವಾ? ಕಾಣದ ಕಡಲಿಗೆ ಹಂಪರಿಸಿದೆ ಮನ. ಎಲ್ಲ ನದಿಗಳು ಅಷ್ಟೇ, ಎಲ್ಲ ನದಿಗಳ ತುಡಿ ಕಾಣದ ಕಡಲಲ್ಲಿ ಸೇರುವುದೇ ಆಗಿರುತ್ತೆ. ಜಟಿಲ ಕಾನನದ ಪುಣ್ಯ ಪದಗಳಲ್ಲಿ ಅರಿವ ತೋರೆದು ನಾವೆಲ್ಲ ಹಾಗೆ ಜಟಿಲ, ಎಷ್ಟು ಜಟಿಲವಾದ ಸಂಸಾರ. ನಮಗೆ ಈ ಬೇಡ ಮನೆ ಥರ ಎಲ್ಲ ಹೆಣ್ಕೊಂಡ್ಬಿಟ್ಟಿರ್ತೀವಿ, ಒಬ್ರಿಗೊಬ್ರು ಹೆಣ್ಕೊಂಡಿರ್ತೀವಿ. ಅಂತ ಒಂದು ಸಂಸಾರದಲ್ಲಿ ಅದು ಸಣ್ಣ ಒಂದು ತೊಡೆ ಹುಟ್ಟಂತೆ. ಅದು ಅದಕ್ಕೆ ಜಟಿಲ ಕಾರಣದ ಕುಟಿಲ ಹಾದಿ. ಅದು ಅಂದರೆ ನಮಗೆ ಹೋಗ್ಬೇಕಾದ್ರೆ ಎಷ್ಟೆಷ್ಟೋ ಕಷ್ಟಗಳಿರ್ತವೆ. ಎಲ್ಲ ಹುಟ್ಟಿ, ಎಲ್ಲ ಮಳೆ ನೀರು, ಎಲ್ಲ ನೀರು, ಎಲ್ಲ ತೊರೆಗಳನ್ನು ಸಮುದ್ರಕ್ಕೆ ಸೇರ್ತೆ ಅಂತ ಹೇಳಕ್ಕಾಗಲ್ಲ. ಮಧ್ಯದಲ್ಲಿ ಯಾವಾಗ ಮೋದಿ ಸೇರ್ಬಿಡುತ್ತೆ, ಸೇರ್ಕಾಗಲ್ಲ. ಕೆಲವು ಹನಿಗಳು ನೇರ ಸಮುದ್ರಕ್ಕೆ ಬಿಡುತ್ತೆ, ಆವಿಯಾಗಿ ಆಕಾಶಕ್ಕೆ ಹೋಗಿ ಸ್ವರ್ಗ ಸೇರ್ಕೊಂಡ್ಬಿಡುತ್ತೆ. ಕೆಲವು ಹಾಗಾಗುತ್ತೆ, ಕೆಲವು ಮೋರಿಗೆ ಬರುತ್ತೆ, ಕೆಲವು ಇನ್ನೆಲ್ಲ ಬೀಳುತ್ತೆ. ಕೆಲವು ಕಲ್ಗಂಟಿ ತಕ್ಕ ಭಕ್ತ ತಾವೇ ಬೆಳೆಸಿಕೊಂಡು ಗಂಟೆ ಹಾಕಿಕೊಂಡು ಆಮೇಲೆ ಇನ್ಯಾವುದೋ ಸಾಗಿಸಬೇಕು, ಇನ್ಯಾವುದೋ ಸೇರ್ಕೊಂಡು. ಹಾಗೆ ನಾವು ಪ್ರತಿಯೊಬ್ಬರ ಜೀವನದಲ್ಲೂ ಏನಾದರೂ ಒಂದು ಆಗ್ತಾ ಇರುತ್ತೆ. ಏನಾದರೂ ಎಲ್ಲ ಸಂಸಾರ ಕಡೆಗೆ ಹೋಗ್ಬೇಕು ಹಾಗೆ ಯಾರು ಎಷ್ಟೇ ಮಾತಾಡಿದ್ರು ಈ ಸಂಸಾರ ಅನ್ನೋದನ್ನ ಬಿಟ್ಟು ಹೋಗಕ್ಕೆ ಸಾಧ್ಯ ಇಲ್ಲ. ಅಗಾಧತೆ ಒಂದು, ಇನ್ನೊಂದು ಅನನ್ಯತೆ ಯಾವಾಗಲೂ ಇರುವಂತಹದ್ದು.
ಆಮೇಲೆ ಸಮಷ್ಟಿ ಎಲ್ಲವನ್ನೂ ಎಲ್ಲ ಸೇರಿ ಸಾಗರ ಮಾಧ್ಯಮ ಮಾತ್ರ ಸಾಧ್ಯ. ಹಾಗಾಗಿ ಹಾಗಾಗಿ ನಾನು ಈ ಒಂದೇ ಮಾಧ್ಯಮವನ್ನು ಸಾಗರಕ್ಕೆ ಹೋಲಿಸ್ತೇನೆ. ಈ ನದಿಗಳು ಎಲ್ಲೆಲ್ಲೋ ಬಂದು ಹೋಗ್ತಾ ಇರ್ತವೆ ಅಂತ ಹೇಳ್ತಾರ. ಹಾಗೆ ನಮ್ಮ ತಂದೆ ಯಾವರು, ನಮ್ಮ ತಾಯಿ ಯಾವರು, ಹಾಗೂ ಅದು ಕರ್ಕೊಂಡು ಬಂದ್ಬಿಟ್ಟು ಸಾಗರ ಸೇರ್ಕೊಂಡ್ಬಿಟ್ಟು. ಹಾಗೆ ಇವತ್ತು ನಮ್ಮ ಸಂಸ್ಥೆಗಳನ್ನು ಎಲ್ಲ ಮನೆಗಳನ್ನು ಎಲ್ಲೆಲ್ಲಿಂದೋ ಬಂದಿರೋ ನದಿಗಳು ಬಂದು ಬಂದೇ ಮಾತಾಡೋದು ಸೇರ್ತಾ ಇದೆ. ಕೇಳಿಸ್ಕೋಬೇಕು ದಯವಿಟ್ಟು ನನ್ನ ಮಾತನ್ನ. ಕನ್ನಡದ ಹೆಣ್ಮಕ್ಳು ಕೇಳಿಸ್ಕೋಬೇಕು. ಯಾಕೆಂದ್ರೆ ನದಿಗಳು ಎಲ್ಲೆಲ್ಲೋ ಹುಟ್ಟುತ್ತಾವಲ್ಲ, ಅದು ಗುರಿ ಸಮುದ್ರ ಸೇರೋದಾಗಿರ್ತವೆ. ಹಾಗೆ ಎಲ್ಲೆಲ್ಲೋ ಯಾವುದೇ ಮನೆ ಇದ್ವಿ, ಎಲ್ಲೆಲ್ಲೋ ಹುಟ್ಟಿದ್ರಿ ಒಂದೇ ಮಾತ್ರವನ್ನು ಒಂದು ಸಮುದ್ರಕ್ಕೆ ಬರ್ಬಿಟ್ಟು ಇದ್ರಲ್ಲಿ ಹೋಗಾಗ್ಬಿಟ್ಟಿಲ್ಲ. ಎಲ್ಲ ಯಾರಾದ್ರೂ ಬೇರೆ ಸಮುದ್ರದಲ್ಲಿ ಒಂದು ಹತ್ತಿ ನೀರು ಸೇರ್ಬಿಟ್ಮೇಲೆ ಗಂಗೆ ನೀರು ಬೇರೆ, ಯಮುನಾ ನೀರು ಬೇರೆ ಬೇರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಈ ಮಗ ಎಲ್ಲಿಂದ ಬಂದು ಆ ಮಗ ಎಲ್ಲಿಂದ ಬಂದು ಗೊತ್ತಿಲ್ಲ. ಎಲ್ಲರೂ ನಮ್ಮ ಮಕ್ಕಳ ಬಂದಂತ ಕಟ್ಟಿ ಮುಟ್ಟು ಕಟ್ಕೊಂಡ್ಬಿಟ್ಟು ಈ ಒಂದೇ ಮಾತ್ರವನ್ನು ನೆಲದಲ್ಲಿ ಹಾಕ್ಬಿಟ್ರು. ಎಷ್ಟು ಚೆನ್ನಾಗಿ ನೀವೆಲ್ಲರೂ ಕೂತುಗಳಾಗಿ ಹಳ್ಳಿಗಳಾಗಿ ಹೂಗಳಾಗಿ ದೊಡ್ಡ ಸಂಸಾರಕ್ಕೆ ಇದೆಲ್ಲ ಕಾಣ್ತಿದೆ ಎಲ್ಲ ಹೆಣ್ಮಕ್ಳು. ಅದಕ್ಕಾಗಿ ಸಾಗರಕ್ಕೆ ಬಂದು ಸೇರುವಂತ ಎಲ್ಲ ನದಿಗಳಿಗೆ ನಮ್ದೊಂದು ವಿಶೇಷವಾದ ಧನ್ಯವಾದ. ಹಾಗೇನೆ ನೋಡಿ, ಹೆಣ್ಮಕ್ಳನ್ನ ನಾವು ಬೇರೆ ದಯವಿಟ್ಟು ಕೇಳಿಸ್ಕೊಳ್ಳಿ, ತುಂಬಾ ಚೆನ್ನಾಗಿ ಹೆಣ್ಮಕ್ಳನ್ನ ನಾವು ಮದುವೆ ಮಾಡಿ ಬೇರೆ ಮನೆಯಿಂದ ಹೆಣ್ಮಕ್ಳನ್ನ ತಗೊಂಡು ನಮ್ಮನೆ ಬರೋಲ್ಲ. ಕೊಟ್ಟು ನೋಡಿದ್ವಿ ಗೊತ್ತಾಗುತ್ತೆ. ದಿವಸ ಇರಲ್ಲ, ಗಂಡು ಓಡಿ ಬಂದ್ಬಿಡ್ತಾರೆ. ಎಲ್ಲ ಗಿಡಗಳು ಎಲ್ಲ ಗಿಡ ಬರಲ್ಲ. ಜಾತಿ ಮಾತ್ರ ಎಲ್ಲ ಯಾವ ಸರಿ ಮಣ್ಣಲ್ಲಿ ಹಾಕಿರ್ತೀವಿ, ಅದು ಇದು ಬಂದ್ಮೇಲೆ ನಾರು ಬಂದ್ಮೇಲೆ 3 ಕಿಲೋಮೀಟರ್ 500 ಕಿಲೋಮೀಟರ್ ಗಾಡಿ ಅಲ್ಲೆಲ್ಲ ಬೀಳ್ತಾರೆ. ಅಲ್ಲಿ ತೆನೆ ಬಿಟ್ಟು ಅವುಗಳನ್ನೆಲ್ಲ ಅನ್ನ ಆಗುತ್ತೆ. ಹೆಣ್ಮಕ್ಳು ಸಾಧ್ಯ ಆಗುತ್ತೆ. ಯಾವ ಮನೆ ಬೇಕಾದ್ರೂ ಬೆಳಕು ಮಾಡೋಕ್ಕೆ ಹೆಣ್ಮಕ್ಳು ಸಾಧ್ಯ. ಹಾಗಾಗಿ ಹೆಣ್ಮಕ್ಳ ಬಗ್ಗೆ ವಿಶೇಷವಾದ ಒಂದು ಗೌರವ ಇದೆ, ಅಭಿಮಾನ ಇದೆ. ಆದರೆ ಹಾಗಂತೇಳಿ ಬರೀ ಹೆಣ್ಮಕ್ಳು ಹೋಗುತ್ತಾ ಇದ್ದೀವಿ ಅಂತಲ್ಲ, ಅದನ್ನ ಎತ್ತಿ ಹಿಡಿದಿದ್ದಲ್ಲ ಕೆಳಗಡೆ ಹಣ್ಣುಗಳು, ಮಣ್ಣಿನ ಹಣ್ಣುಗಳು, ಅದೆಲ್ಲ ನಾವು ಆ ಮಕ್ಕಳನ್ನ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಹಣತೆ ಇದೆ ಅಂದ್ರೆ ಮತ್ತೆ ಎಲ್ಲಿ ನೆಲ ಮೇಲೆ ಹಚ್ಚಕ್ಕಾಗತ್ತ ಅಂತ ಕರೀತಾ ಇರೋದು ಯಾರಿಗೂ ಕಾಣಲ್ಲ. ಈ ಬತ್ತಿ ಕಪ್ಪು ಅಂತ ಎಲ್ಲರೂ ಕಾಣ್ತಾ ಇರ್ತಾರೆ. ಓ ಬತ್ತಿ ಕಟ್ತಾರೆ, ನಮ್ಮ ತಾಯಿ ದುಡಿತಾ ಇದ್ದಾರೆ, ಹಂಗೆ ಮಾಡ್ತಾ ಇದ್ದಾರೆ. ಗೊತ್ತಾಗ್ತಾರೆ ಗಂಡು ಮಾಡೋಂಥ ಯಾವ ಕೆಲಸನೂ ಗಂಡಿಗೆ ನಿಧಾನಕ್ಕೆ ಎಣ್ಣೆಯಿಂದ ಹೌದಲ್ಲ. ನೀವು ನಿಮ್ಮ ತಂದೆಗಳನ್ನ ನೆನೆಸ್ಕೊಳ್ಳಿ, ನಿನ್ನ ಹೇಗೆ ಸಾಕಿರ್ಬೋದು ಅಲ್ಲ. ಹಾಗಾಗಿ ಸಮನ್ವಯ ಇಲ್ಲ ಇದ್ರೆ ಹಣತೆ ಇಲ್ಲದ್ರೆ ದೀಪ ಇದ್ದರೆ ಬರೀ ಹಣತೆ ಇಟ್ಕೊಂಡೇ ಮಾಡ್ತಾರೆ. ಕಾಡ್ಬೇಕು, ಬೆಳಕು ಬೇಕು, ಎರಡಕ್ಕೂ ಬೇಕು ಸಮನ್ವಯ. ಹಾಗಾಗಿ ಸೇರಿಸಿ ಒಂದೇ ಮಾತ್ರ ಸಮನ್ವಯ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಬೇರೆಗಳಲ್ಲಿ ಶಾಸ್ತ್ರದಲ್ಲಿ ಕೂಡ ಹಾಗೆ ಹೇಳುತ್ತೆ. ಆ ಪೂಜೆ ಪ್ರಾರಂಭ ಮಾಡ್ಬೇಕಾದ್ರೆ ನಾವು ಕಳಶ ಪೂಜೆ ಶುರು ಮಾಡ್ತೀವಿ. ಅಲ್ಲ ಎಲ್ಲರೂ ಟೈಮ್ ಆಯ್ತು. ಕಾಫಿ ಕುಡಿಯೋಷ್ಟೊತ್ತು ಮಾತ್ರ ಎಲ್ಲ ಕಾಫಿ ಕುಡಿದ್ರೆ ಮುಚ್ಚಾನೆ ಸಾಕು. ನಾವು ಕಳಶ ಪೂಜೆ ಅಂತ ಮಾಡ್ತೀವಿ. ಪೂಜೆ ಪ್ರಾರಂಭ ಮಾಡಬೇಕಾದ್ರೆ ನಾವು ಕಳಶ ಪೂಜೆ ಅಂತ ಶುರು ಮಾಡ್ತೀವಿ. ಎಲ್ಲರಿಗೂ ಜೊತೆ ಸಂಕಲ್ಪ ಆಗಿರ್ತಾನೆ. ಮಹಾಗಣಪತಿ ಪೂಜಾ ಪೂಜಾ ಆದರೂ ಕಳಶ ಪೂಜಾ. ಕಳಶ ತಂಬಲ್ಲಿ ಒಂದು ಲೋಟದಲ್ಲಿ ಮೂಗಿಕೊಂಡು ಅಲ್ಲಿಗೊಂದು ಅಕ್ಷ ಹಾಕಪ್ಪ, ಒಂದು ಹೂವು ಹಾಕಪ್ಪ, ಆಮೇಲೆ ಕೈ ಮುಚ್ಕೊಳ್ತೆ ಹೇಳ್ಬಿಟ್ಟು ನನಗೆ ಮನೆ ಜೈವ ಗೋದಾವರಿ ಸರಸ್ವತಿ ನಮ್ಮನೆ ಸತಿ ಕಾವೇರಿ ಜಲ ಸನ್ನಿಧಿರು ಕಾವೇರಿ ಜಾತ ಕೃಷ್ಣಮೇ ಗೋತಮಿ ಭಾಗ್ಯ ಶಿಲ್ಪವಾಖ್ಯಾತ ಪಂಚಗಂಗಾ ಪ್ರಕೀರ್ತಿತಾ ಓಂ ಆ ಗೋವಾ ಇದನ್ನು ಸ್ವಲ್ಪ ಪ್ರಾಣ
ಎಷ್ಟೊತ್ತೆ ಆಪ ಆಪ ಅಂತ ಬಂತು ಅದೆಲ್ಲ ನೀನೇ ಹೆಸರಾಗಿದೆ. ಇಷ್ಟೊಂದು ನದಿಗಳನ್ನ ನಾವು ರೋಡಲ್ಲಿ ಆವಾಹನೆ ಮಾಡ್ತೀವಿ. ನಮ್ಗೆ ಚೆನ್ನಾಗಿ ಗೊತ್ತು ರೋಡಲ್ಲಿ ನದಿ ಹಿಡಿಯೋಕ್ಕಾಗಲ್ಲ ಅಂತ. ಬಟ್ ನಾವು ಕರೆದ್ರೆ ಅಷ್ಟು ನದಿಗಳು ಬಂದು ಮೂಡ್ಕೊಳ್ತೇವೆ ಅಂತ ನಮ್ಮ ನಂಬಿಕೆ ಇದೆ. ಆ ನಂಬಿಕೆಯಿಂದ ನಾವೇನು ಮಾಡ್ತೀವಿ, ನಮ್ಮ ಪಂಚಪಾತಲ್ಲಿ ಎಲ್ಲ ನದಿಗಳನ್ನ ಆವಾಹನೆ ಮಾಡ್ತೀವಿ. ತಾಯಿ ಬನ್ನಿ ಇಲ್ಲಿ ಮಾಡಿ ಕಲಶ ಪೂಜೆ ಮಾಡ್ತೀವಿ. ಕಲಶ ಪೂಜೆ ಮಾಡ್ತಾರೆ ದೇವಾಲಯಕ್ಕೆನ ಶಂಖ ಪೂಜೆ ಅಂತ ಕಳಿಸ್ತೇ ಶಂಖ ಪೂಜೆ ಮಾಡ್ತೀವಿ. ಶಂಖ ಪೂಜೆ ಮಾಡ್ತೀವಿ. ಆ ನೀರಿನ ಶಂಖ ಪೂಜೆ ಮಾಡಿ ಆ ಕಲಶದ ನೀರೆಲ್ಲ ತಗೊಂಡು ಶಂಖದು ಇದು ಗಾಯಗಳು ಅದನ್ನ ಸಿದ್ದೋಲಕ ಅಂತ ಕರೀತಾರೆ. ನನ್ನ ಹೆಸರು ನನ್ನ ಸ್ನೇಹಿತರು ಸಿದ್ದೋಲಕ ಅಂತ ಕರೀತಾರೆ. ಇದೇನೇ ಸಿದ್ದೋಲಕ ಅಲ್ವಾ? ಈಗ ಇಷ್ಟೊತ್ತು ಮಾಡಿ ತಗೊಂಡಿಲ್ಲ, ಅದು ಸಿದ್ಧ ಆಗಿದೆ ಪೂಜೆಗೆ. ಸಿದ್ದೋಲಕ ಅಂತ ಸಿದ್ದೋಲಕ ಅಂತ ನಾವು ಕರಿತೀವಿ. ನಮ್ಮ ಸೂರ್ಯಪ್ರಕಾಶ್ ಮನೆಯಲ್ಲಿ ಜೀವಕಾಶ ಮಾಡಲ್ಲ, ಅವ್ರು ಹೇಳ್ತಾರೆ ಸಿದ್ದೋಲಕ 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 ಎಲ್ಲ ಪೂಜೆ ಮಾಡಿ ಪೂಜೆಗೆ ಅವರದೇ ಆಗುವ ಹಾಗೆ ಸಿದ್ಧ ಮಾಡಿದ್ದೀವಿ. ಸಿದ್ದೋಲಕ ಲೌಕಿಕ ಶುದ್ಧೋಲಕ ನಿಜವಾದ ಎಲ್ಲಿ ಎಲ್ಲ ನಮಗೆ ಶಕ್ತಿಯಲ್ಲಿ ಹಾಕ್ತೀವಿ. ಶಂಖ ಪೂಜೆ ಮಾಡಿ ಮಾಡ್ತೀವಿ. ಹಾಗೆ ಅದಕ್ಕೊಂದು ಅರ್ಥ ಆಯ್ತು ಗಣಿಸಿ. ಆಮೇಲೆ ಸಂಕಲ್ಪ ಮಾಡಬೇಕಾದ್ರೆ ಗಡ್ಡೆ ಕೂರಿಸಿ ಕೊಂಬು ಅಂತ ಹೇಳಿದ್ರೆ ಸ್ವಲ್ಪ ಹೂ ಹಾಕ್ಸಿ ಕೊಟ್ಬಿಟ್ಟು ಎರಡೆರಡು ತೊಳೆಗಡೆ ಕೋಪ ಹಾಕ್ಬೇಕು. ಆ ಹೆಂಡತಿಗೆ ಹೇಳ್ತೀವಿ ಆ ಕೈ ಮೇಲೆ ನೀನು ಕೈ ಇಡಮ್ಮ ಅಂತ ಹೇಳಿ ಸಂಕಲ್ಪ ಮಾಡಿ ಗಣಪತಿ ಪೂಜೆ ಆದ್ಮೇಲೆ ಗಣಪತಿ ಪೂಜೆ ಆದ್ಮೇಲೆ ಈಗ ಏನಕ್ಕೆ ನೋಡ್ಕೊಂಡ ಮುಂದೆ ಮುಂದುವರಿಸ್ತಾರೆ. ಆದರೆ ಸಂಕಲ್ಪಕ್ಕೆ ಸಮಯ ಬರಬೇಕು ಅವ್ರು ಹಾಗೆ ಕೂರಿಸ್ತೀವಿ. ಯಾಕೆ ಸಂಕಲ್ಪದಲ್ಲಿ ನಾವು ಏನೇನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತೀವಿ. ಗೊತ್ತಾಯ್ತಾ? ನವಗ್ರಹ ಮಹಾಗಣಪತಿ ಮೃತ್ಯುಂಜಯ ಹೋಮಾಕ್ಯಂ ಅವನಾಕ್ಯಂ ಅಧ್ಯಕ್ಷಿಕೆ ಆಕೆ ಕೇಳಿಸ್ಕೊಡ್ತಾರೆ. ಅವ್ರ ಕೈಗೆ ಅಲ್ಲಿ ಆ ಕಡೆ ಗಮನ ಇರುತ್ತೆ. ಕೈಯಲ್ಲಿ ಬೇಕಾದ್ರೆ ನಿಮಗೆ ಅಪ್ಲೈ ಮಾಡಿದ್ರೆ ಒಂದು ಕೈ ಗಡ್ಡದ ಕೈಗಳು ಅಲ್ಲಿ ಹೋಗ್ತಾ ಇತ್ತು. ಹಾಗೆ ಗೊತ್ತಾಗ್ತಾ ಇರುತ್ತೆ ಇವಾಗ ನೆಕ್ಸ್ಟ್ ಏನಾಗುತ್ತೆ, ಗಣಪತಿ ಹೋಮ ಆಗುತ್ತೆ, ಮೃತ್ಯುಂಜಯ ಹೋಮ ಆಗುತ್ತೆ, ನವಗ್ರಹ ಹೋಮ ಆಗುತ್ತೆ. ಬಿಟ್ಟಿದ್ರು ಇವತ್ತು ಏನೋ ಸ್ವಲ್ಪ ಕಷ್ಟ ಆಗ್ತಾ ಮಾಡಬೇಕು. ಗೊತ್ತಿಲ್ಲ ಆಕೆ ಕರೆಯಲ್ಲಿ ಹೋಗ್ತಾ ಇರ್ತಾರೆ. ಇದೆಲ್ಲ ಟೈಮ್ ಆದ ತಕ್ಷಣ ತಗೊಂಬರೆ ಕೂತ್ಕೊಂಡ್ಬಿಡ್ತಾನೆ. ತಗೊಂಡು ಕೊಡ್ಬೇಡ ಆ ತಾಯಿ. ಅದಕ್ಕೋಸ್ಕರ ಆಮೇಲೆ ಹೇಳ್ತೀವಿ ಕಳಿಸ್ಕೊಂಡು ಕೇಳಿಸ್ಕೊಂಡ್ ಮಾಡ್ತಾರೆ. ಬಾಯಲ್ಲಿ ಹೇಳ್ತೀವಿ ಕೇಳಿಸ್ತಾ ಹಾಗೆ ಗೊತ್ತಾಗುತ್ತೆ. ಹಾಗಾಗಿ ನಾವು ಪರಿಸ್ಥಿತಿಯನ್ನ ಶಕ್ತಿಯಲ್ಲೇ ಯಾಕೆ ಹಾಕ್ತೀವಿ ಅಂದರೆ ಶಂಕ ಕಾಯಿ ಮಾಡಿ ಅಂತ ಸಮುದ್ರದ ಅಲೆಗಳು ಕೇಳಿಸ್ತಾವೆ. ಅಂದರೆ ಸಮುದ್ರವನ್ನ ರೆಪ್ರೆಸೆಂಟ್ ಮಾಡಿದ ಶಂಕ. ಇದೆಲ್ಲ ನದಿಗಳ ಆವಾಹನೆ ಮಾಡಿ ಅಂತ ಶಂಕದಲ್ಲಿ ಹಾಕಿದ್ದೀವಿ. ಸಿದ್ಧ ಆಯ್ತು, ಹೆಂಡತಿ ಆಯಿತು, ಗಂಡ ಆಯಿತು. ಎಲ್ಲ ನದಿಗಳ ಹೆಸರು ಸಿದ್ಧಿನೇ, ಎಲ್ಲ ಸಮುದ್ರ ಹೆಸರು ಗಡ್ಡೆ. ಪೂಜೆ ಮಾಡೋದು ಅಂತ ನಮಗೆ ಅದನ್ನೇ ಕಲಿಸಿದ್ರಿಂದ ಸಮುದ್ರಕ್ಕೆ ಸೇರಿಸಿ ಅದನ್ನು ಸೇರಿಸಿ ನಾವು ಪೂಜೆ ಮಾಡ್ತೀವಿ. ಸಂಕಲ್ಪ ಮಾಡುವಾಗ ಕೈ ಇಟ್ಕೊಂಡು ಕೇಳ್ಬಿಟ್ಟು ನಾವು ಹಾಗಾಗಿ ಆ ಇಬ್ಬರದು ಸೇರಿಸಿದ್ರೇ ಹಾಗಾಗೋದು. ಅಂದಾಜು ನಮ್ಮ ಬಂಧಮಾತ್ರಮಲ್ಲಿ ಪರಂಪರೆವಾಗಿ ನಡ್ಕೊಂಡು ಬರ್ತಾ ಇದೆ. ನಡ್ಕೊಂಡು ಹೋಗಿ ಕೇಳಿ ನನ್ನ
ಕೇಕ್ಸ್ ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ ತುಂಬಾ ಸೌಂಡ್ ಜಾಸ್ತಿ ಆಗಿದೆ ಒಂದೇ ಮಾತ್ರ ಒಂದು ಆನ್ಲೈನ್ ಮೀಟಿಂಗ್ ಮಾಡ್ಕೋಬೇಕು ನಾವೆಲ್ಲರೂ ಆನ್ಲೈನ್ ಮೀಟ್ ಮಾಡ್ಕೊಂಡ್ರೆ ಎಲ್ಲರಲ್ಲೂ ಎಷ್ಟೋ ಶಕ್ತಿ ಇದೆ, ಎಷ್ಟೋ ವಿಚಾರಗಳಿದೆ, ಎಷ್ಟೋ ಅಭಿಪ್ರಾಯಗಳಿದೆ. ನಾವು ಈ ದೇಶ ಕಟ್ಟೋದಕ್ಕೆ ನಮ್ಮಲ್ಲಿ ಇರುವಂತಹ ಅಭಿಪ್ರಾಯಗಳೇ ತುಂಬಾ ಮ್ಯಾಟರ್ ಆಗುತ್ತೆ. ಅಷ್ಟೆಲ್ಲ ಘನವಾಗಿರುವಂತ ಆಲೋಚನೆ ಎಲ್ಲರಲ್ಲೂ ಇದೆ. ಇದು ಹಂಚ್ಕೊಳ್ಳೋಕ್ಕೆ ನಮ್ದೊಂದು ಪ್ಲಾಟ್ಫಾರ್ಮ್. ಹಾಗಾಗಿ ನಾವು ಆನ್ಲೈನ್ ಒಂದು ಮೀಟಿಂಗ್ ಸೇರೋಣ ಅಂತ ಮಹಾತ್ಮ ಹೇಳಿದ್ರು. ಈಗಾಗಲೇ ಮಾಡಿದ್ವಲ್ಲ ಒಂದ್ಸತಿ ನಾವು ಪ್ರಯತ್ನ ಮಾಡಿದ್ವಿ. ಮಾಡಿದ್ವಿ ಕೋವಿಡ್ ಟೈಮ್ನಲ್ಲಿ ಮಾಡಿದ್ವಿ. ಅದಾದ್ಮೇಲೆ ಅದು ಹಾಗೆ ಕರೆದು ಉಪ್ಪಿನ ಬೊಂಬೆ ಕರೆದು ಈಗ ಇದು ನಾವು ರಿಕವರಿ ಮಾಡಿದ್ರೆ ಎಸ್ಪೆಷಲಿ ನನ್ನ ಒಂದು ಅಭಿಪ್ರಾಯ ಏನು ಅಂತಂದ್ರೆ ಹಿರಿಯರಾದವರಿಗೆ ಮಾತಾಡೋದಕ್ಕೆ ಅವಕಾಶ ಸಿಗುತ್ತೆ. ತುಂಬಾ ಕಿರಿಯರಾದವರು ಅವರೇ ಪ್ರಪಂಚದಲ್ಲಿ ಮಾತಾಡ್ತಾನೆ ಇರ್ತಾರೆ. ಅವಕಾಶವೇ ಇಲ್ಲ. ಎಷ್ಟು ಒಳ್ಳೆ ವಿಚಾರಗಳು ಅವರೊಳಗಿರುತ್ತೆ, ಅವರೊಳಗಿರೋದನ್ನ ತಿಳಿಸೋದಕ್ಕೆ ಪ್ಲಾಟ್ಫಾರ್ಮ್ ಇಲ್ಲ. ಯಾಕಂದ್ರೆ ಸಮಯ ಇಲ್ಲ. ನಾವು ತುಂಬಾ ಹೆಚ್ಚಿನ ಜನ ಸಮಯ ಇಲ್ಲ. ಇವಾಗ ಈ ಹೆಣ್ಮಕ್ಳು ಒಬ್ಬರಿಗೂ ವರ್ಷ ಮಾತಾಡೋದು ಇದೆಯಾ ಅಂತ ನಮ್ಗೆ ಅನಿಸ್ತು. ಇವಾಗ ಭಾವನೆ ಪ್ರಕಟ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಇದೆ. ಅವ್ರು 3 ಜನ ಮಾತಾಡಿದ್ರು ಒಂದ್ಸಲ, ಸಂಜನಾ, ಸ್ವಾತಿ, ವಾಣಿ, ಇವರೆಲ್ಲ ಮಾತಾಡಿದ್ರು. ಅದು ಬಿಟ್ಟು ಎಲ್ಲರೂ ಇವಾಗ ಶ್ರೇಯ ಮನ್ಸಿರುತ್ತೆ, ಸೃಜನಾ ಮನ್ಸಿರುತ್ತೆ. ಸೃಜನಾ ಆದ ತಕ್ಷಣ ನಾವು ಡ್ಯಾನ್ಸ್ ಅಂದ್ಬಿಡ್ತೀವಿ. ಸೃಜನಾ ಒಳಗೆ ಇವಾಗ ಸೃಜನಾ ಅಂದ್ರೆ ಮೇಕಪ್. ಇವಾಗ ಮೇಕಪ್ ಅಲ್ಲ, ಈಗೆಲ್ಲ ಮೇಕಪ್ ಅಲ್ಲ ಡ್ಯಾನ್ಸ್. ಆದ್ರೆ ಸೃಜನಾ ಒಳಗಿರುವಂತ ನಿಜವಾದ ಸೃಜನಾ ಇದೆಯಲ್ಲ, ಅಯ್ಯಪ್ಪ ಈ ಕಲೆ ಇದೊಂದು ದೊಡ್ಡ ವಿಶ್ವೇಶ್ವರ ಎಂತಾರೆ. ಈ ಎಲ್ಲರಲ್ಲೂ ಇರುವಂತಹ ವಿಚಾರಗಳನ್ನ ನಾವು ತಿಳ್ಕೊಳ್ಳೋದಕ್ಕೆ ದಯವಿಟ್ಟು ನಾವು ರಿಪೀಟ್ ಮಾಡ್ಕೊಳ್ಳೋಣ. ಹೆಸರಿಗೆ ತಿಂಗಳಿಗೊಂದ್ಸಲ ಸ್ಟಾರ್ಟ್ ಮಾಡೋಣ ಸಾಕು. ಅದು ಎವ್ರಿ ವೀಕ್ ಅಂತ ಪ್ರಾಕ್ಟಿಕಲ್ ಅಲ್ಲ, ಸುಮ್ಮನೆ ಅದು ಹೇಳ್ತೀವಿ ಅದು ಆಗಲ್ಲ. ಮಂತ್ಲಿ ಒನ್ಸ್ ಒಂದು ಆನ್ಲೈನ್ ಮೀಟಿಂಗ್, ಒಂದು ಸ್ಯಾಟರ್ಡೆ ಅಥವಾ ಒಂದು ಸ್ಯಾಟರ್ಡೆ, ಥರ್ಡ್ ಸ್ಯಾಟರ್ಡೆ ಅಥವಾ ಸೆಕೆಂಡ್ ಆ ಥರ ಒಂದು ಫಿಕ್ಸ್ నేను చెప్పలే ಮಂಜುನಾಥ್ 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 ಇಲ್ಲಪ್ಪ. ಎಸ್ ಕನ್ನಡ
ಜೈ ಶ್ರೀಕೃಷ್ಣ. ಜೈ ಶ್ರೀಕೃಷ್ಣ. 2 ವರ್ಷದ ಹಿಂದೆ ನನಗೆ ಒಂದು ಟೈಮ್ ಕೊಟ್ಟಿದ್ರು. ನಮಗೆ ಮೊದಲೇ ಪ್ರೋಗ್ರಾಮ್ ಹೇಳಿ ನೀವು ಒಂದು 8 ವರ್ಷ ಮಾತಾಡಬೇಕು ಅಂತ. ಆವಾಗ ಗರುಡ ಪಂಚಮಿ ವಿಷಯವಾಗಿ ಗರುಡ ವಿಷಯ ಅವನ ಆವಿರ್ಭಾವ ವಿಷಯವನ್ನ ಭಾಗವತ ಪ್ರಕಾರ ಹೇಳಿದೆ. ಇವತ್ತು ನಾಗರ ಚೌತಿ ನಾಗರ ಬಗ್ಗೆ ಹೇಳೋಣ ಅಂತ ಕೊಡ್ತಾ ಇದ್ದೀನಿ. ಭಾಗವತದಲ್ಲಿ ನಾಗರ ಬಗ್ಗೆ ಹೇಳಿದ್ದಾರೆ, ಅದರ ವಿಷಯವಾಗಿ ಹೇಳ್ತೀನಿ. ಪ್ರಕಾರ ಆಗಿಲ್ಲ, ದಯವಿಟ್ಟು ಈಗ ಮಹಾಭಾರತ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಮಹಾಭಾರತವನ್ನ ತಿಳಿದುಕೊಳ್ಳುತ್ತಿದ್ದೀರಾ. ಒಂದು ಚೆನ್ನಾಗಿದೆ. ಅದರಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖ ಘಟನೆ ಅದು ಮೂಲ ಒಂದು ಭಾಗವತದಲ್ಲಿ ಬರುತ್ತೆ. ಬ್ರಹ್ಮದೇವರು ಈ ಸೃಷ್ಟಿಯನ್ನು ವಿಸ್ತರಿಸೋದಕ್ಕೋಸ್ಕರ ಮರೀಚಿಯನ್ನು ಮರೀಚಿಯನ್ನ ಕಷ್ಟಪಡಿಸಿದ್ದಾರೆ. ಕಷ್ಟಪಡ ಸಂತಾನವೇ ಈ ಜಗತ್ತೆಲ್ಲ ಅದರಲ್ಲಿ ಈಗ ನಾವು ಎರಡನೇ ಕಷ್ಟಪ ಹಾಗೆಯೇ ಕದ್ರು ನಾವು ಹಾಗೆ ಕದ್ರು ಮಕ್ಕಳು ಈ ಕದ್ರು ಈ ರೀತಿಯವರ ಸಂಖ್ಯೆ ಒಂದಾಗುತ್ತೆ. ಅದೆಲ್ಲ ಮೊದಲು ಈ ನಾಟಕಗಳನ್ನು ಈ ಕೆಲಸವನ್ನು ನಾವು ಮಾಡೋದಿಲ್ಲ. ಉಚ್ಚೇಶ್ವರಸ್ತಿನ ಬಾಲವನ್ನು ಕಪ್ಪು ಮಾಡಬೇಕು ಅಂತ ಕದ್ರು ಹೇಳಿದಾಗ ಅವರು ಒಪ್ಪೋದಿಲ್ಲ. ನಾಗರಲ್ಲಿರ್ತಕ್ಕಂತಹ ವಾಸುಕಿ ಮೊದಲಾದ ಧರ್ಮವನ್ನು ಆಚರಿಸತಕ್ಕಂತಹ ನಾಗರಿಕನು ನಾವು ಈ ತಪ್ಪನ್ನು ಮಾಡೋದಿಲ್ಲ, ಇದು ಸುಳ್ಳಾಗುತ್ತೆ ಅಂತ ಅವ್ರ ತಾಯಿಗೆ ಸ್ವಲ್ಪ ಬುದ್ಧಿ ಹೇಳಕ್ ನಾವು. ಹಾಗಾಗಿ ಕೋಪ ಬಂದು ನೀವೆಲ್ಲಾನು ಮುಂದೆ ಜನ್ಮಜಯ ಅಂತಕ್ಕಂತಹ ರಾಜ ಮಾಡುವ ಒಂದು ಸರ್ಪಯಾಗದಲ್ಲಿ ಶಾಪ ಕೊಟ್ಬಿಟ್ಟಿರ್ತಾರೆ. ಇದು ಅಂದ್ರೆ ಮಹಾಭಾರತದಲ್ಲಿ ಬರ್ತವೋ ಆಗುತ್ತೆ. ಮಹಾಭಾರತ ಹಾಗಾಗಿ ಇದು ಭಾಗವತ ಹಾಗೆ ಕೊಟ್ಟ ಶಾಪ ಸತ್ಯ ಮಾಡಬೇಕಾಗಿತ್ತು. ಆ ಮಾಡಿದ ಸಲುವಾಗಿ ಈ ನಾಗರಿಕರು ಹೋಗ್ತಾರೆ. ಈಗ ಈ ನಾಗ ಪ್ರತಿಷ್ಠೆ ಮಾಡ್ತೀವಲ್ಲ, ಅದರಲ್ಲಿ 3 ಮುಖ್ಯವಾದ ನಾಗರಿಕರು. ಅದು ನಿಮಗೆಲ್ಲ ಗೊತ್ತಿರ್ಬೋದು. ಮತ್ತಿದ್ದು ಮುದ್ದು ನಾಗ ಮಾಡ್ತೀವಿ, ಒಂದು ಕರಿ ನಾಗ, 2 ಹಾವುಗಳು ಇಟ್ಕೊಂಡಿರ್ತಾರೆ. ಸಪ್ತಪಣಿ ಅಂತ ಸಪರೇಟ್ ಆಗಿದೆ. ಇದರ ಮೂಲ ಏನಪ್ಪಾ ಅಂತಂದ್ರೆ ಈಗ ಎಡ್ಲರ್ ಗೊತ್ತಿದೆ ನಾಗ ಪ್ರತಿಷ್ಠೆ ನಾಗ ಹೇಳ್ಬೋದು. ಈ ಮಧ್ಯದಲ್ಲಿರ್ತಕ್ಕಂತಹ ದೇವಿ ಮುದ್ದು ನಾಗ ಇವರು ಈಶ್ವರನ ಪುತ್ರಿ, ಈಶ್ವರನ ಮಗಳು. ಮಧ್ಯದಲ್ಲಿರ್ತಕ್ಕಂತಹ ನಾಗರು ಹಾಗೆ ಮಾನಸಾದೇವಿ. ಈ ಕದ್ರುವಿಗೆ ಪ್ರತಿ ನನಗೆ ಹೆಣ್ಣು ಮಗು ಬೇಕು ಅನ್ನೋ ಒಂದು ಆಸೆ ಆಗ್ತದೆ. ಆಗ ಅವಳು ಒಂದು ಸುಂದರವಾದಂತಹ ಒಂದು ಗೊಂಬೆಯನ್ನು ಮಾಡ್ತಾರೆ. ಗೊಂಬೆ ಮಾಡಿ ಅದರ ಅಂತರ್ಜನ ನೋಡಿಕೊಂಡು ಖುಷಿ ಪಡ್ತಾರೆ. ಅದೇ ಸಮಯದಲ್ಲಿ ಕೈಲಾಸದಲ್ಲಿ ಶಿವಪಾರ್ವತಿಯರು ಪೀಡಿಸ್ತಾ ಇರ್ತಾರೆ. ಆಗ ಶಿವನ ಒಂದು ಅಂಶ ಆ ಗೊಂಬೆ ಮೇಲೆ ದೊಡ್ಡದಿದೆ. ಇದ್ದು ಅದಕ್ಕೆ ಜೀವ, ಶಿವನ ಅಂಶ ಅದು ಜೀವ. ಹಾಗಾಗಿ ಅದು ಶಿವನ ಪುತ್ರಿ, ಶಿವನ ಮಗಳು ಮಾನಸಾದೇವಿ. ಹೀಗೆ ಕದ್ರುವಿನ ಮಗಳಾಗಬೇಕು. ಆದರೆ ಈಕೆಗೆ ಮತ್ತೆ ತನ್ನ ಅಣ್ಣ ತಮ್ಮಂದಿರಿಗೆಲ್ಲ ಎಷ್ಟೊಂದು ಕಟ್ಟಾರೆ, ಮುಂಚೆ ತಾಯಿಯ ಶಾಪದ ಪ್ರಕಾರ ಎಲ್ಲ ಹೋಗ್ತಾರೆ. ನಮ್ಮ ವಂಶ ಎಲ್ಲ ಕಡಿಮೆ ಆಗುತ್ತೆ, ನಾಶ
ತಪಸ್ಸುಗಳನ್ನ ಆಚರಿಸ್ತಾರೆ. ಅವರ ದೇಹ ಬಹಳ ಕೃಷ್ಣ ಆಗೋದು. ಆ ಕೃಷ್ಣವಾಗಿದ್ದರಿಂದ ಅವರ ಅಣ್ಣಗಳು ಬಾಬುಜಿ ಆದೇಶ ಮುಂತಾದವುಗಳನ್ನು ಆಚೆನ ಜಗತ್ತಾರು ಅಂತ ಹಾಗೆ ಇನ್ನೊಂದು ಕೋಶ ಇರ್ತದೆ. ಒಬ್ಬ ಋಷಿ ಇರ್ತಾರೆ, ಜಗತ್ಕಾರ. ಆ ಜಗತ್ಕಾರ ಋಷಿ ಹೋಗ್ತಾ ಇದ್ರೆ ಒಂದು ಕಡೆ ಒಂದು ಮರ, ಆ ಮರಕ್ಕೆ ಕೆಳಗಾಗಿ ಋಷಿಗಳು ಬಹಳಷ್ಟು ಜನ ಕಟ್ಕೊಂಡು ನಿಲ್ತಾರೆ. ಅವರು ನೋಡ್ತಾರೆ ಆ ಮಹಾನ್ ಇಲ್ಲಿ ಬೀಳ್ತಾರೆ. ಅದು ನೋಡಿ ಕೇಳ್ತಾನೆ, ಹೋಗಿ ನೀವು ಯಾರು, ಏನು ಈ ತರ ನೀವು ತಪಸ್ಸು ಮಾಡ್ತಾ ಇದ್ದೀರಾ, ಇಷ್ಟೊಂದು ಗೌರವ ಏನು ಮರ ಯಾವ ಆಗ ಅವ್ರು ಹೇಳ್ತಾರೆ, ನಮ್ಮ ವಂಶದಲ್ಲಿ ಜಗತ್ಕಾರ ಅಂತ ಒಬ್ಬ ಇದ್ದಾನೆ, ಅವನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಕೆಲಸ ಮಾಡ್ತಿದ್ದಾನೆ. ಅವನು ಏನಂದ್ಕೊಂಡಿರ್ತಾನೆ, ಮದುವೆ ಮಾಡ್ಕೊಂಡು ಅವ್ರು ಹೇಳಿದ್ರು ಹಾಗೆ ಸಂಸಾರ ಸಾಗರ, ಅದರಲ್ಲಿ ನಾನು ನೀರಲ್ಲಿ ಕಷ್ಟ, ಸುಮ್ಮನೆ ಅದಕ್ಕೆ ಯಾಕೆ ನಾವು ಹೋಗ್ಬೇಕು, ನಾನು ಸಂಸಾರವಾಗಿ ಕೊಡ್ತೀನಿ ಆಗಿದ್ದಾನೆ. ಹಾಗಾಗಿ ನಮಗೆ ಅವನ ಕಾಲದ ಮುಂದೆ ನಮಗೆ ಕಾರ್ಯಗಳು ಮಾಡೋರು ಯಾರು ಇರಲ್ಲ, ತತ್ಕಾಲಿಗಳು ಸಿಗೋದಿಲ್ಲ. ನಮ್ಮ ತಿಥಿ ಮುಂತಾದ ಇಂಥ ಏನಿದೆ ಅದನ್ನೆಲ್ಲ ಯಾರು ಮಾಡೋದಿಲ್ಲ. ಆದ್ರಿಂದ ನಮಗೆ ಸದ್ಗತಿ ಇಲ್ಲ. ಸದ್ಗತಿ ಸಿಗಬೇಕು ಅಂತಂದ್ರೆ ಆ ಜಗತ್ಕಾರ ಮದುವೆ ಆಗಬೇಕು, ಅವರಿಗೆ ಒಂದು ಒಳ್ಳೆಯ ಸಂತಾನ ಆಗಬೇಕು, ಅವರು ನಮ್ಮ ಮುಂದಿನ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ಬೇಕು. ಅದರಿಂದ ಅಂದರೆ ನಾವು ಈಟು ಹೋಗ್ತೀವಿ. ಆ ಇಡಿ ಅಂತಕ್ಕಂಥದ್ದು ಆ ಜಗತ್ಕಾರನ ಆಯುಸ್ಸು. ಆ ಆಯುಸ್ಸು ಕ್ಷೀಣ ಆಗ್ತಾ ಇದೆ ಆ ಸಂದರ್ಭನಾಗ ನಾನು ಬೆಳೀತಾ ಇದ್ದಾನೆ. ಅದು ಯಾವಾಗ ಆ ಆಯುಸ್ಸು ಮುಗಿದೋಗ್ತಾ ಬಿದ್ದೋಗ್ತಾನೆ, ಎಲ್ಲರೂ ಬಿದ್ದೋಗ್ತಾರೆ. ಹಾಗೆ ಹೇಳಿದಾಗ ಆ ಜಗತ್ಕಾರು ಹೇಳ್ತಾರೆ, ನಾನೇ ಜಗತ್ಕಾರನು, ನಿಮಗೆ ಇಷ್ಟು ಆಗೋದು ನಾನು ಬಿಡೋದಿಲ್ಲ, ನಾನು ಸಾಧ್ಯವಾದಷ್ಟು ನಾನು ಮದುವೆ ಆಗ್ತೀನಿ. ಆದರೆ ನಮ್ಮ ಕಂಡೀಷನ್ ಏನು ಅಂದರೆ ನನ್ನ ಹೆಸರಿರ್ತಕ್ಕಂಥ ಹೆಣ್ಣೆ ಸಿಗಬೇಕು. ನಾನು ಜಗತ್ಕಾರು, ನನಗೂ ಜಗತ್ಕಾರು ಅನ್ನೋ ಹೆಸರು ಹೆಣ್ಣು ಸಿಕ್ಕಿದ್ರೆ ನಾನು ಮದುವೆ ಆಗ್ತೀನಿ. ಹಾಗೆ ಅವರು ಎಲ್ಲ ಲೋಕಗಳನ್ನು ಸುತ್ತಾ ಇರ್ತಾರೆ, ನನ್ನ ಹೆಸರನ್ನ ಹಿಂಡಿದ್ಯಾ. ಹಾಗೆ ಅವರೆಲ್ಲ ಹೋಗಿದ್ದಾಗ ಅವ್ರಿಗೆ ನಾಗಲೋಕದಲ್ಲಿ ಒಂದು ಹಿಂಡಿದ್ದಾರೆ, ಆಂಧ್ರದೇವಿ ಜಗತ್ಕಾರು ಅಂತ ಕರೀತಾ ಇರ್ತಾರೆ. ಹಾಗಾಗಿ ವಾಸುಕಿ ಬಂದವರಿಗೆ ಅಪ್ಪಾನಿಗೆ ನಾನು ಕನ್ಯಾದಾನ ಮಾಡ್ತೀನಿ, ಈ ಕಂಡೀಷನ್ ಪ್ರಕಾರ ನನ್ನ ಸೈನಿಕ ಜಗತ್ಕಾರು ಮದುವೆ ಆಗುವುದು. ಹಾಗಾಗಿ ಅವರಿಗೂ ಮದುವೆ ಆಗುತ್ತೆ. ಹಾಗೆ ಅವ್ರು ಹೇಳ್ತಾರೆ ಜಗತ್ಕಾರು, ನೀನು ಯಾವಾಗ ನನ್ನ ಏನಾದರೂ ಹೀಯಾಡಿಸಿದ್ರೆ ಅಥವಾ ಕಡಿಮೆ ಮಾಡಿದ್ರೆ ಅಥವಾ ನನಗೇನಾದರೂ ಮನಸ್ಸಿಗೆ ಬೇಜಾರು ಮಾಡ್ತಾರೆ, ನಾನು ಆಗ ನಿನ್ನನ್ನು ಬಿಟ್ಕೊಂಡು ಹೋಗ್ತೀನಿ, ನಾನು ಜೊತೆಗಿಲ್ಲ, ಹಂಗೆ ಸಂಸಾರ ಬೇಕಾಗಿಲ್ಲ, ಕಾರಣ ಆಗಿದೆ. ಹಾಗಾಗಿ ಮುಂದುವರೆದಾಗ ಸಂಸಾರ ಅವಳು ಒಂದಿನ ಆ ಜಗತ್ಕಾರು ಹಾಗೆ ಬೆಳಗ್ಗೆ ಮಲ್ಕೊಂಡು ನಿದ್ದೆ ಮಾಡ್ತಾರೆ. ಸಂಜೆ ಆಗ್ಬೇಕು. ಸಂಜೆ ಆದಾಗ ಇವರು ಸಂಧ್ಯಾವಂದನೆ ಮಾಡೋದು, ಸೂರ್ಯ ಬರುವ ಥರ ಇದೆ, ಇವನು ಎದ್ದೇಳಿ. ಆಗ ಹೆಂಡತಿಗೆ ಇವನು ಎಬ್ಬಿಸಿದ್ರೆ ಸೂರ್ಯ ಬರುತ್ತದೆ, ಸಂಧ್ಯಾವಂದನೆ ಆಗಿಲ್ಲ, ಯಾಕೆ ನಾನು ಎಬ್ಬಿಸಿಲ್ಲ ಅಂತ ಕೋಪ ಮಾಡ್ತಾರೆ. ಎಬ್ಬಿಸಿದ್ರೆ ನಾನು ನಿದ್ದೆ ಮಾಡೋಕೆ ಡಿಸ್ಟರ್ಬ್ ಮಾಡಿದೆ ಅಂತ ಕೋಪ ಮಾಡ್ತಾರೆ. ಏನು ಮಾಡೋದು? ಕೊನೆಗೆ ನನಗೆ ಅವನ ಬೇಜಾರಾದರೂ ಪರವಾಗಿಲ್ಲ, ಧರ್ಮ ತಪ್ಪಬಾರ್ದು, ಅವನಿಂದ ಧರ್ಮ ತಪ್ಪಬಾರ್ದು, ಅವನು ಸಂಧ್ಯಾವಂದನೆ ಮಾಡಬೇಕು ಅಂತ ಹೇಳಿ ನಾನು ಎಬ್ಬಿಸ್ತಾರೆ. ನೋಡಿ ಸೂರ್ಯ ಬೀಳ್ತಾ ಇದ್ದಾರೆ, ಸಂಧ್ಯಾ ಕಾರ್ಯಗಳನ್ನು ಮಾಡ್ಬೋದು. ಇವನ್ನೆದ್ದು ಸಂಜಾನ ಈ ಥರ ಎಬ್ಬಿಸ್ಬಿಟ್ಟಿದೆ ಅಂತೇಳಿದ ನಾನು ಹೇಳ್ತಿರೋ ಸೂರ್ಯ ಹ್ಯಾಕ್ ಮಾಡ್ಬಿಡು ನೋಡೋಣ. ನಾನು ಎಷ್ಟು ಸಂಧ್ಯಾವಂದನೆ ಮುಗಿಸೋದು ಸೂರ್ಯ ಮುಗಿದು ಹಾಕಿಲ್ಲ, ಅಷ್ಟು ಶಕ್ತಿ ನಾನು ಆ ಸೂರ್ಯ ತೊಂದರೆ ನಿಮ್ಗೆ ಗೊತ್ತಾಗಿಲ್ಲ. ಇದಾಯಿತು, ನನ್ನ ದಾರಿ ಅವನಿಗೇನೋ ಕಾರಣ ಬೇಕಾಗಿತ್ತು, ಅದಕ್ಕೊಂದು ಸೃಷ್ಟಿ ಮಾಡ್ಕೊಂಡ. ಹಾಗೆ ಇವಳು ಆಯಿತು, ನನ್ನ ಕತೆ ಏನು ಹೋದಾಗ ನಿನ್ನ ಹೊಟ್ಟೆನ ಆಲ್ರೆಡಿ ನನ್ನ ಪುತ್ರ ಇದ್ದಾನೆ, ಅವನು ನಮ್ಮ ಆಗಬರು ಹೇಳಿ ಆಶೀರ್ವಾದ ಮಾಡಿ ಹೋಗ್ತಾರೆ. ಆಮೇಲೆ ಆಕೆಗೆ ಒಬ್ಬ ಮಗ ಆಗ್ತಾರೆ. ಅವನ ಮಗನ ಹೆಸರೇ ಆಸ್ತಿಕ. ಅವನು ಮಹಾಜ್ಞಾನಿಯಾಗಿ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಕೊನೆಗೆ ಜನಮೇಜಯನ ರಾಜನ
ಸಂಪ್ರದಾಯ ನಡೆಯುವಾಗ ತಕ್ಷಕ ಕರೀತಾರೆ, ತಕ್ಷಕಾಯ ಸ್ವಾಹ ಅಂತ. ಆಗ ತಕ್ಷಕ ಹೋಗಿ ಇಂದ್ರನ ಸಿಂಹಾಸನಕ್ಕೆ ಸುತ್ಕೊಳ್ತಾನೆ. ಇವರು ಇಂದ್ರಾಯ ಸಹಿತ ಅಂತ ಹೇಳ್ತಿರ್ತಾರೆ. ಆಗ ಇಂದ್ರ ಹೇಳಿಕೊಂಡು ಅವನ ನೀನೊಬ್ಬ ಅಂತ ತಕ್ಷಕ ಕಳಿಸ್ತಾರೆ. ಆಮೇಲೆ ಅವರು ಗಿಡ ಮುಂಚೆನೆ ಬೆಂಗಳೂರು ಅಂತ ಹೇಳಿ ಆಮೇಲೆ ಜನರಿಗೆ ಹೇಳ್ತಾರೆ ಈ ಥರ ಎಲ್ಲ ಮಾಡಬಾರ್ದು ಅಂತ. ಹಾಗಾಗಿ ಆಮೇಲೆ ಅವನ ಹತ್ರ ಬೇರೆ ಋಷಿಗಳು ಗದ್ರು ಕೊಡ್ತಾರಪ್ಪ, ಈಗ ಒಬ್ಬರು ಆರಾಮ ಅಂತ ಈಗ ಮಾಡ್ತಾ ಇರೋಲ್ಲ ಇದು ಚೆನ್ನಾಗಿತ್ತು ಮತ್ತು ಇವತ್ತು ಕುಲ ಕಡಿಮೆ ಆಗ್ಬೇಕಾಗಿತ್ತು. ಈ ಕುಲ ಜಾಸ್ತಿ ಆದರೆ ಜನಗಳಿಗೆ ತೊಂದರೆ ಆಗುತ್ತೆ. ಆದ್ದರಿಂದ ಇದೆಲ್ಲ ಆಗಿದೆ. ಹಾಗಾಗಿ ಅದರಿಂದ ಏನಾಯ್ತಂದ್ರೆ ಈ ಮಾನಸಾದೇವಿ ಶಿವನ ಪುತ್ರಿ ಜಗತ್ಕಾರು ಏನಿದ್ರು ಅವರು ನನ್ನ ಅಣ್ಣತಮ್ಮದ್ರೆಲ್ಲ ಹೀಗೆ ಆಗ್ಬಿಟ್ರಲ್ಲ ಅಂದ್ಬಿಟ್ಟು ಅವರೆಲ್ಲ ಸುಟ್ಟೋಗಿದ್ದ ಅವಕ್ಕೆ ಅವರೆಲ್ಲ ಹಾಲು ಹಾಕೋದು ಆ ಬಿಸಿ ಕಡಿಮೆ ಆಗಿದ್ದೀವಿ ಅಂತ. ಅದನ್ನೇ ನಾನು ಇವಾಗ ಅಣ್ಣತಮ್ಮನಿಗೆ ಹಾಗೆ ನಮ್ಮ ಕುಂಡಲಿನಿ ಶಕ್ತಿ ಅದು ಹಾವಿನ ರೂಪದಲ್ಲಿ ಇರುತ್ತೆ ಅಂತ. ಆ ಕುಂಡಲಿನಿ ಶಕ್ತಿಗೆ ಅದು ಮೇಲೆ ಇರಿದಾಗ ತಳ್ಕೊಳ್ಳೋ ಶಕ್ತಿ ಇದ್ದರೆ ಬಹಳ ಖುಷಿಯಾಗ್ತದೆ, ಬಹಳ ಮೆಂಟಲಾಗಿ ಡಿಸ್ಟರ್ಬ್ ಆಗ್ತಾರೆ ಅಂತೆಲ್ಲ ಇದೆ. ಅದನ್ನ ಕಣ್ಣಿಗೆ ನಮ್ಮ ಅಣ್ಣತಮ್ಮರಿಗೆ ಚೆನ್ನಾಗಿರ್ರಿ, ಅವ್ರಿಗೆಲ್ಲ ಅರ್ಥವಾಗಿ ಅಂತ ಹೇಳಿ ಈಗ ಇರೋ ಬೆಂಸೋದು ಅಂತ. ಇದು ಈ ನಾಗರ ಚೌತಿಯ ವಿಶೇಷ. ಜಯ ಮಾತಾಡೋಂಥದ್ದು ಅರ್ಧ ಗಂಟೆ ಮಾತಾಡ್ತಾರೆ ಇವತ್ತಿನ ಕಾರ್ಯಕ್ರಮ ಅದ್ಭುತವಾಗಿದೆ. ತುಂಬಾ ವರ್ಷಗಳ ಇಟ್ಕೊಳ್ಳುವಂತಹ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅವರ ಜೊತೆಗೆ ಬೃಂದಾ ಫ್ಯಾಮಿಲಿ ಮತ್ತೆ ರಾಮ್ ಫ್ಯಾಮಿಲಿ ಸೇರಿಕೊಂಡು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತು. ಅಷ್ಟಿದ ಅಭಿಮಾನದಿಂದ ಅವರು ಸುಮಾರು ಒಂದು 15 ದಿನದಿಂದ ಈ ಪ್ರೋಗ್ರಾಮ್ ಪ್ಲಾನ್ ಮಾಡಿದ್ರು. ಮತ್ತೆ ಫೋನ್ ಮಾಡಿದ್ರು, ಇಷ್ಟು ಅಭಿಮಾನ ಚೆನ್ನಾಗಿ ಅವ್ರಿಗೆ ಅವಾಗ ನಾವು ಬರ್ತಾ ಇರ್ತೀವಿ. ಮಾಡ್ಕೊಳ್ತಿದ್ದು ನಾನಂತೂ ಇಲ್ಲ.
ನಾವು ಬರ್ತೀವಿ ನೀವು ಸ್ವೀಟಾಗಿ ಮಾಡಿರಿ ತಿಂದ್ಬಿಟ್ಟು ನಮ್ಮ ಮನೆಗೆ ಹೋಗ್ತೀವಿ ಥ್ಯಾಂಕ್ ಯು